ನಾಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ವಿಚಾರಿಸಿದ ಜಿಲ್ಲಾಧಿಕಾರಿ. ತಾಲೂಕಿನ ನಾಗೇನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಈ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಅದೇ ಈಗ ಬಗೆಹರಿದಿದೆ. ಈಗ ಪ್ರತಿದಿನ ನೀರು ಬರುತ್ತಿವೆ. ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯನ್ ಸಿಸ್ಟಮ್ ಅಳವಡಿಸಬೇಕೆಂದು ಮನವಿ ಮಾಡಿದ್ರು. ಅದಕ್ಕೆ ಕಾಯನ್ ಸಿಸ್ಟಮ್ ಅಳವಡಿಕೆ ಮಾಡಲು ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಬಸವಲಿಂಗಪ್ಪ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿದ್ದ ತಿಪ್ಪೆ ಮತ್ತು ಕಸದ ರಾಶಿಗಳನ್ನು ಕಂಡು ಅವರು ಸಮರ್ಪಕವಾಗಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡಬೇಕು. ಈ ರೀತಿ ಇದ್ರೆ ಜನರಿಗೂ ಕಾಯಿಲೆಗೆ ತುತ್ತಾಗುತ್ತಾರೆ. ಜನವಸತಿ ಪ್ರದೇಶಗಳನ್ನು ಸ್ವಚ್ಛವಾಗಿಡಬೇಕು. ಗ್ರಾಮೀಣ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಪಿಡಿಒ ಸುದರ್ಶನ್ಗೆ ಖಡಕ್ ಸೂಚನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಧುಗಿರಿ ಎಸಿ ಗೊಟ್ಟೂರು ಶಿವಪ್ಪ, ತಹಶೀಲ್ದಾರ್ ಡಿಎನ್ ವರದರಾಜು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ವರದಿ ಅನಿಲ್ ಯಾದವ್, NKS TV4 ಪಾವಗಡ. ದಿನ ಬರುತ್ತಾ? ಮಧ್ಯದಲ್ಲಿ ಎಲ್ಲ ಬಿಂದಿಗೆ ತಗೊಂಡು ಹೋದ್ರಲ್ಲ, ಯಾಕೆ? ಮನ್ನಿ ಕನ್ನಡ ಓದ್ತಿದ್ರಿ ಬಿಂದಿಗೆ ತಗೊಂಡೆಲ್ಲ ಆಯ್ತು. ಈಗ ನೀರು ಕುಡಿಯೋ ನೀರು ಬರ್ತದೆ. ಆರೋ ಪ್ಲಾಂಟ್ ಇದೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೋ ಅವ್ರು ಬರಲ್ಲ. ಬೆಳಗ್ಗೆ 10 ಗಂಟೆ ತನಕ ಬೆಳಗ್ಗೆ 8:30 ತನಕ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಹೇಳಿ. ಸರಿ ಮೇಡಮ್, ನಾವು ಕಳಿಸ್ತೀವಿ ಮೇಡಮ್. ಎಲ್ಲ ಮಾಡಿ ಎಷ್ಟು ದಿವಸ ಆಯ್ತಪ್ಪ ಇದು? ಏನ್ ಫಂಡು? ಏನೋ ಒಂದು ಉತ್ತರ ಕೊಡಕ್ಕೆ ಅಂತೂ ಇದು ಮಾಡ್ತೀರಪ್ಪ, ಬಟ್ ನೋಡಿ ಇಲ್ಲಿ ಎಷ್ಟು ಕೆಟ್ಟದಾಗಿದೆ ಅಂತ. ಮತ್ತೆ ಗಾಂಧಿ ಬೇದಿ ಎಲ್ಲ ಆದರೆ ಯಾರು ಜವಾಬ್ದಾರಿ ತಗೊಳ್ತೀರಾ? ದಿಸ್ ಈಸ್ ನಾಟ್ ನೈಸ್. ಇಲ್ಲಿ ಎಲ್ಲ ರೋಡ್ ಮಾಡಿದ್ದಾರೆ. JJM ಇಲ್ವಾ ಈ ಊರಲ್ಲಿ? ಎಲ್ಲಿದೆ? ಇಲ್ಲಿ 167 ಮನೆಗಳು